ಕರಾವಳಿಯ ಹೃದಯ ಭಾಗ ಮಂಗಳೂರಿನಲ್ಲಿ ಈಗ ಚಿನ್ನದ ಹೊಳಪು. ಖ್ಯಾತ ಚೆಮ್ಮನೂರು ಇಂಟರ್ನ್ಯಾಷನಲ್ ಜುವೆಲ್ಲರ್ಸ್ನ 58ನೇ ಶೋರೂಮ್ ಹಂಪನಕಟ್ಟೆಯಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಬಾಲಿವುಡ್ ನಟ ಇಮ್ರಾನ್ ಹಶ್ಮಿ ಅವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದೆ. ಆ ಕುರಿತಾದಂಥ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮಂಗಳೂರಲ್ಲಿ ಚೆಮ್ಮನೂರು ಜ್ಯುವೆಲ್ಲರ್ಸ್ ಸಂಭ್ರಮ. ಹೊಸತನಗಳಿಂದ ಕೂಡಿದ 58ನೇ ಶಾಖೆ ಉದ್ಘಾಟನೆ. ಮಂಗಳೂರಿನ ಹಂಪನಕಟ್ಟಿಯಲ್ಲಿ ಹಬ್ಬದ ವಾತಾವರಣ ಕಂಡುಬಂತು. ಹಳೆಯ ಸೆಂಟ್ರಲ್ ಟಾಕೀಸ್ ಇದ್ದ ಜಾಗ ಈಗ ಭವ್ಯವಾದ ಚೆಮ್ಮನೂರು ಜ್ಯುವೆಲ್ಲರಿ ಮಳಿಗೆಯಾಗಿ ರೂಪಾಂತರಗೊಂಡಿದೆ. ರಿಬ್ಬನ್ ಕತ್ತರಿಸುವ ಮೂಲಕ ನಟರಾದ ಉಪೇಂದ್ರ ಮತ್ತು ಇಮ್ರಾನ್ ಹಶ್ಮಿ ಮಳಿಗೆ ಲೋಕಾರ್ಪಣೆಗೊಳಿಸಿದ್ರು. 163 ವರ್ಷಗಳ ಸುದೀರ್ಘ ಇತಿಹಾಸವಿರುವಂಥ ಈ ಸಂಸ್ಥೆ ತನ್ನ 58ನೇ ಮಳಿಗೆಯನ್ನ ಮಂಗಳೂರಲ್ಲಿ ಆರಂಭಿಸುವ ಮೂಲಕ ಕರಾವಳಿ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ್ದ ಉಪೇಂದ್ರ ಹಳೆಯ ನೆನಪು ಮೆಲುಕು ಹಾಕಿದ್ರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಸಂಸ್ಥೆಯ ಮಾಲೀಕ ಬೋಚೆ ಖ್ಯಾತಿಯ ಬಾಬಿ ಚೆಮ್ಮನೂರು ಅವರು ತಮ್ಮ ಮುಂದಿನ ಗುರಿಯನ್ನ ಹಂಚಿಕೊಂಡ್ರು. ಬಿಸಿನೆಸ್ ಜೊತೆಗೆ ಮಾನವೀಯತೆಯನ್ನ ಮರೆಯದ ಅವರು ಕಾರ್ಯಕ್ರಮದಲ್ಲಿ ಹಲವು ರೋಗಿಗಳಿಗೆ ಮತ್ತು ಬಡವರಿಗೆ ಆರ್ಥಿಕ ನೆರವಿನ ಚೆಕ್ ವಿತರಿಸುವ ಮೂಲಕ ಮಾದರಿಯಾದರು. Some percentage profit we share to poor people. Since 25 years we are doing the same through Boche Fans Charitable Trust. Daily we used to do that. The same thing we will continue in Karnataka, Bangalore also. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಂಗಳೂರಿನ ಜನರು ಚಿನ್ನಾಭರಣ ಪ್ರಿಯರು ಎಂಬುದನ್ನ ನೆನಪಿಸುತ್ತಾ ಸಂಸ್ಥೆಗೆ ಶುಭ ಹಾರೈಸಿದ್ರು. ಒಟ್ನಲ್ಲಿ ಸಿನಿ ತಾರೆಯರ ಮಿನುಗು ಮತ್ತು ಸಮಾಜ ಸೇವೆಯ ಸಂಕಲ್ಪದೊಂದಿಗೆ ಚೆಮ್ಮನೂರು ಜ್ಯುವೆಲ್ಲರ್ಸ್ ಮಂಗಳೂರಿನ ಜನರ ಸೇವೆಗೆ ಸಜ್ಜಾಗಿದೆ. ದಿವಾಕರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯ ಹೃದಯ ಭಾಗ ಮಂಗಳೂರಿನಲ್ಲಿ ಈಗ ಚಿನ್ನದ ಹೊಳಪು. ಖ್ಯಾತ ಚೆಮ್ಮನೂರು ಇಂಟರ್ನ್ಯಾಷನಲ್ ಜುವೆಲ್ಲರ್ಸ್ನ 58ನೇ ಶೋರೂಮ್ ಹಂಪನಕಟ್ಟೆಯಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಬಾಲಿವುಡ್ ನಟ ಇಮ್ರಾನ್ ಹಶ್ಮಿ ಅವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದೆ. ಆ ಕುರಿತಾದಂಥ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮಂಗಳೂರಲ್ಲಿ ಚೆಮ್ಮನೂರು ಜ್ಯುವೆಲ್ಲರ್ಸ್ ಸಂಭ್ರಮ. ಹೊಸತನಗಳಿಂದ ಕೂಡಿದ 58ನೇ ಶಾಖೆ ಉದ್ಘಾಟನೆ. ಮಂಗಳೂರಿನ ಹಂಪನಕಟ್ಟಿಯಲ್ಲಿ ಹಬ್ಬದ ವಾತಾವರಣ ಕಂಡುಬಂತು. ಹಳೆಯ ಸೆಂಟ್ರಲ್ ಟಾಕೀಸ್ ಇದ್ದ ಜಾಗ ಈಗ ಭವ್ಯವಾದ ಚೆಮ್ಮನೂರು ಜ್ಯುವೆಲ್ಲರಿ ಮಳಿಗೆಯಾಗಿ ರೂಪಾಂತರಗೊಂಡಿದೆ. ರಿಬ್ಬನ್ ಕತ್ತರಿಸುವ ಮೂಲಕ ನಟರಾದ ಉಪೇಂದ್ರ ಮತ್ತು ಇಮ್ರಾನ್ ಹಶ್ಮಿ ಮಳಿಗೆ ಲೋಕಾರ್ಪಣೆಗೊಳಿಸಿದ್ರು. 163 ವರ್ಷಗಳ ಸುದೀರ್ಘ ಇತಿಹಾಸವಿರುವಂಥ ಈ ಸಂಸ್ಥೆ ತನ್ನ 58ನೇ ಮಳಿಗೆಯನ್ನ ಮಂಗಳೂರಲ್ಲಿ ಆರಂಭಿಸುವ ಮೂಲಕ ಕರಾವಳಿ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ್ದ ಉಪೇಂದ್ರ ಹಳೆಯ ನೆನಪು ಮೆಲುಕು ಹಾಕಿದ್ರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಸಂಸ್ಥೆಯ ಮಾಲೀಕ ಬೋಚೆ ಖ್ಯಾತಿಯ ಬಾಬಿ ಚೆಮ್ಮನೂರು ಅವರು ತಮ್ಮ ಮುಂದಿನ ಗುರಿಯನ್ನ ಹಂಚಿಕೊಂಡ್ರು. ಬಿಸಿನೆಸ್ ಜೊತೆಗೆ ಮಾನವೀಯತೆಯನ್ನ ಮರೆಯದ ಅವರು ಕಾರ್ಯಕ್ರಮದಲ್ಲಿ ಹಲವು ರೋಗಿಗಳಿಗೆ ಮತ್ತು ಬಡವರಿಗೆ ಆರ್ಥಿಕ ನೆರವಿನ ಚೆಕ್ ವಿತರಿಸುವ ಮೂಲಕ ಮಾದರಿಯಾದರು. Whatever profit we make, some percentage profit we share to poor people. Since 25 years we are doing the same through Boche Fans Charitable Trust. Daily we used to do that. The same thing we will continue in Karnataka, Bangalore also. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಂಗಳೂರಿನ ಜನರು ಚಿನ್ನಾಭರಣ ಪ್ರಿಯರು ಎಂಬುದನ್ನ ನೆನಪಿಸುತ್ತಾ ಸಂಸ್ಥೆಗೆ ಶುಭ ಹಾರೈಸಿದ್ರು. ಒಟ್ನಲ್ಲಿ ಸಿನಿ ತಾರೆಯರ ಮಿನುಗು ಮತ್ತು ಸಮಾಜ ಸೇವೆಯ ಸಂಕಲ್ಪದೊಂದಿಗೆ ಚೆಮ್ಮನೂರು ಜ್ಯುವೆಲ್ಲರ್ಸ್ ಮಂಗಳೂರಿನ ಜನರ ಸೇವೆಗೆ ಸಜ್ಜಾಗಿದೆ. ದಿವಾಕರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯ ಹೃದಯ ಭಾಗ ಮಂಗಳೂರಿನಲ್ಲಿ ಈಗ ಚಿನ್ನದ ಹೊಳಪು.
ಖ್ಯಾತ ಚೆಮ್ಮನೂರು ಇಂಟರ್ನ್ಯಾಷನಲ್ ಜುವೆಲ್ಲರ್ಸ್ನ 58ನೇ ಶೋರೂಮ್ ಹಂಪನಕಟ್ಟೆಯಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಬಾಲಿವುಡ್ ನಟ ಇಮ್ರಾನ್ ಹಶ್ಮಿ ಅವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದೆ. ಆ ಕುರಿತಾದಂಥ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮಂಗಳೂರಲ್ಲಿ ಚೆಮ್ಮನೂರು ಜ್ಯುವೆಲ್ಲರ್ಸ್ ಸಂಭ್ರಮ. ಹೊಸತನಗಳಿಂದ ಕೂಡಿದ 58ನೇ ಶಾಖೆ ಉದ್ಘಾಟನೆ. ಮಂಗಳೂರಿನ ಹಂಪನಕಟ್ಟಿಯಲ್ಲಿ ಹಬ್ಬದ ವಾತಾವರಣ ಕಂಡುಬಂತು. ಹಳೆಯ ಸೆಂಟ್ರಲ್ ಟಾಕೀಸ್ ಇದ್ದ ಜಾಗ ಈಗ ಭವ್ಯವಾದ ಚೆಮ್ಮನೂರು ಜ್ಯುವೆಲ್ಲರಿ ಮಳಿಗೆಯಾಗಿ ರೂಪಾಂತರಗೊಂಡಿದೆ. ರಿಬ್ಬನ್ ಕತ್ತರಿಸುವ ಮೂಲಕ ನಟರಾದ ಉಪೇಂದ್ರ ಮತ್ತು ಇಮ್ರಾನ್ ಹಶ್ಮಿ ಮಳಿಗೆ ಲೋಕಾರ್ಪಣೆಗೊಳಿಸಿದ್ರು. 163 ವರ್ಷಗಳ ಸುದೀರ್ಘ ಇತಿಹಾಸವಿರುವಂಥ ಈ ಸಂಸ್ಥೆ ತನ್ನ 58ನೇ ಮಳಿಗೆಯನ್ನ ಮಂಗಳೂರಲ್ಲಿ ಆರಂಭಿಸುವ ಮೂಲಕ ಕರಾವಳಿ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ್ದ ಉಪೇಂದ್ರ ಹಳೆಯ ನೆನಪು ಮೆಲುಕು ಹಾಕಿದ್ರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಸಂಸ್ಥೆಯ ಮಾಲೀಕ ಬೋಚೆ ಖ್ಯಾತಿಯ ಬಾಬಿ ಚೆಮ್ಮನೂರು ಅವರು ತಮ್ಮ ಮುಂದಿನ ಗುರಿಯನ್ನ ಹಂಚಿಕೊಂಡ್ರು. ಬಿಸಿನೆಸ್ ಜೊತೆಗೆ ಮಾನವೀಯತೆಯನ್ನ ಮರೆಯದ ಅವರು ಕಾರ್ಯಕ್ರಮದಲ್ಲಿ ಹಲವು ರೋಗಿಗಳಿಗೆ ಮತ್ತು ಬಡವರಿಗೆ ಆರ್ಥಿಕ ನೆರವಿನ ಚೆಕ್ ವಿತರಿಸುವ ಮೂಲಕ ಮಾದರಿಯಾದರು. Whatever profit we make, some percentage profit we share to poor people. Since 25 years we are doing the same through Boche Fans Charitable Trust. Daily we used to do that. The same thing we will continue in Karnataka, Bangalore also. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಂಗಳೂರಿನ ಜನರು ಚಿನ್ನಾಭರಣ ಪ್ರಿಯರು ಎಂಬುದನ್ನ ನೆನಪಿಸುತ್ತಾ ಸಂಸ್ಥೆಗೆ ಶುಭ ಹಾರೈಸಿದ್ರು. ಒಟ್ನಲ್ಲಿ ಸಿನಿ ತಾರೆಯರ ಮಿನುಗು ಮತ್ತು ಸಮಾಜ ಸೇವೆಯ ಸಂಕಲ್ಪದೊಂದಿಗೆ ಚೆಮ್ಮನೂರು ಜ್ಯುವೆಲ್ಲರ್ಸ್ ಮಂಗಳೂರಿನ ಜನರ ಸೇವೆಗೆ ಸಜ್ಜಾಗಿದೆ. ದಿವಾಕರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯ ಹೃದಯ ಭಾಗ ಮಂಗಳೂರಿನಲ್ಲಿ ಈಗ ಚಿನ್ನದ ಹೊಳಪು. ಖ್ಯಾತ ಚೆಮ್ಮನೂರು ಇಂಟರ್ನ್ಯಾಷನಲ್ ಜುವೆಲ್ಲರ್ಸ್ನ 58ನೇ ಶೋರೂಮ್ ಹಂಪನಕಟ್ಟೆಯಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಬಾಲಿವುಡ್ ನಟ ಇಮ್ರಾನ್ ಹಶ್ಮಿ ಅವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದೆ. ಆ ಕುರಿತಾದಂಥ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮಂಗಳೂರಲ್ಲಿ ಚೆಮ್ಮನೂರು ಜ್ಯುವೆಲ್ಲರ್ಸ್ ಸಂಭ್ರಮ. ಹೊಸತನಗಳಿಂದ ಕೂಡಿದ 58ನೇ ಶಾಖೆ ಉದ್ಘಾಟನೆ. ಮಂಗಳೂರಿನ ಹಂಪನಕಟ್ಟಿಯಲ್ಲಿ ಹಬ್ಬದ ವಾತಾವರಣ ಕಂಡುಬಂತು. ಹಳೆಯ ಸೆಂಟ್ರಲ್ ಟಾಕೀಸ್ ಇದ್ದ ಜಾಗ ಈಗ ಭವ್ಯವಾದ ಚೆಮ್ಮನೂರು ಜ್ಯುವೆಲ್ಲರಿ ಮಳಿಗೆಯಾಗಿ ರೂಪಾಂತರಗೊಂಡಿದೆ. ರಿಬ್ಬನ್ ಕತ್ತರಿಸುವ ಮೂಲಕ ನಟರಾದ ಉಪೇಂದ್ರ ಮತ್ತು ಇಮ್ರಾನ್ ಹಶ್ಮಿ ಮಳಿಗೆ ಲೋಕಾರ್ಪಣೆಗೊಳಿಸಿದ್ರು. 163 ವರ್ಷಗಳ ಸುದೀರ್ಘ ಇತಿಹಾಸವಿರುವಂಥ ಈ ಸಂಸ್ಥೆ ತನ್ನ 58ನೇ ಮಳಿಗೆಯನ್ನ ಮಂಗಳೂರಲ್ಲಿ ಆರಂಭಿಸುವ ಮೂಲಕ